ಕಂಪನಿ ಮತ್ತು ಪಾಲುದಾರಿಕೆ ಸಂಸ್ಥೆಯ ನಡುವಿನ ವ್ಯತ್ಯಾಸಗಳನ್ನು ನೋಡುವ ಮೊದಲು ನಾವು ಕಂಪನಿಯ ಅರ್ಥ ಮತ್ತು ವ್ಯಾಖ್ಯಾನ ಮತ್ತು ಪಾಲುದಾರಿಕೆ ಸಂಸ್ಥೆಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ತಿಳಿಯಬಹುದಾಗಿದೆ. ಮೊದಲಿಗೆ ಕಂಪನಿಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ನೋಡುವುದಾದರೆ, ಕಂಪನಿಯನ್ನು ಕಾನೂನು ಘಟಕ ಎಂದು ಹೇಳಲಾಗುತ್ತದೆ. ಅದು ವ್ಯವಹಾರವನ್ನು ನಿರ್ವಹಿಸುವಲ್ಲಿ ತೊಡಗಿರುವ ವ್ಯಕ್ತಿಗಳ ಗುಂಪಿನ ಸಂಘವಾಗಿದೆ. ಇದು ಸ್ವಯಂ ಪ್ರೇರಿತ ಮತ್ತು ಸ್ವಾಯತ್ತ ಸ್ವಭಾವವನ್ನು ಹೊಂದಿದೆ. ಭಾರತೀಯ ಕಂಪನಿಗಳ ಕಾಯಿದೆ 2013 ಪ್ರಕಾರ ಸೆಕ್ಷನ್ 2 ಸಬ್ಸೆಕ್ಷನ್ 20ರಲ್ಲಿ ವ್ಯಾಖ್ಯಾನಿಸಿರುವಂತೆ ಕಂಪನಿ ಎಂಬ ಪದವನ್ನು ಕಂಪನೀಸ್ ಆ್ಯಕ್ಟ್ 2013 ಅಥವಾ ಯಾವುದೇ ಇಂದಿನ ಕಂಪನಿ ಕಾನೂನಿನ ಅಡಿಯಲ್ಲಿ ಸಂಯೋಜಿಸಲ್ಪಟ್ಟ ಕಂಪನಿ ಎಂದು ಅರ್ಥೈಸುತ್ತದೆ. ಅಥವಾ ಮತ್ತೊಂದು ಅರ್ಥದಲ್ಲಿ ಕಂಪನಿ ಎಂದರೆ ಈ ಅಧಿನಿಯಮದ ಅಡಿಯಲ್ಲಿ ಅಥವಾ ಯಾವುದೇ ಇಂದಿನ ಕಂಪನಿ ಕಾನೂನಿನ ಅಡಿಯಲ್ಲಿ ಸಂಘಟಿತವಾದ ಕಂಪನಿ. ಕಂಪನಿಯು ಖಾಸಗಿ ಸೀಮಿತವಾಗಿದ್ದರೆ ಕನಿಷ್ಠ 2ರಿಂದ ಗರಿಷ್ಠ 200 ಸದಸ್ಯರನ್ನು ರಚಿಸಬಹುದು. ಆದರೆ ಸಾರ್ವಜನಿಕ ಸೀಮಿತ ಸಂದರ್ಭದಲ್ಲಿ ಕನಿಷ್ಠ ಸದಸ್ಯರ ಸಂಖ್ಯೆ 7 ಮತ್ತು ಗರಿಷ್ಠ ಸಂಖ್ಯೆಯ ಸದಸ್ಯರ ಮೇಲೆ ಯಾವುದೇ ನಿರ್ಬಂಧವಿಲ್ಲ. ಅದೇ ರೀತಿ ಪಾಲುದಾರಿಕೆ ಸಂಸ್ಥೆಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ನೋಡುವುದಾದರೆ, ಪಾಲುದಾರಿಕೆ ಸಂಸ್ಥೆಯು ವ್ಯವಹಾರದ ಲಾಭವನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿರುವ 2 ಅಥವಾ ಹೆಚ್ಚಿನ ಸದಸ್ಯರ ಸಂಘದಿಂದ ರೂಪುಗೊಂಡ ಒಂದು ರೀತಿಯ ವ್ಯವಹಾರ ಘಟಕವಾಗಿದೆ. ಇದನ್ನು ಎಲ್ಲ ಪಾಲುದಾರರು ಅಥವಾ ಎಲ್ಲರಿಗೂ ಕಾರ್ಯನಿರ್ವಹಿಸುವ ಒಬ್ಬ ಪಾಲುದಾರರು ನಡೆಸುತ್ತಾರೆ. ಭಾರತೀಯ ಪಾಲುದಾರಿಕೆ ಕಾಯಿದೆ 1932 ಪ್ರಕಾರ ವಿಭಾಗ 4 ಪಾಲುದಾರಿಕೆಯನ್ನು ಹೀಗೆ ವ್ಯಾಖ್ಯಾನಿಸುತ್ತದೆ. ಪಾಲುದಾರಿಕೆ ಎಂದರೆ ಎಲ್ಲರೂ ನಡೆಸುತ್ತಿರುವ ವ್ಯವಹಾರದ ಲಾಭವನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡ ವ್ಯಕ್ತಿಗಳ ನಡುವಿನ ಸಂಬಂಧ ಅಥವಾ ಅವರಲ್ಲಿ ಯಾರಾದರೂ ಎಲ್ಲರಿಗೂ ಕಾರ್ಯನಿರ್ವಹಿಸುತ್ತಾರೆ. ಒಬ್ಬರಿಗೊಬ್ಬರು ಸಹಭಾಗಿತ್ವಕ್ಕೆ ಪ್ರವೇಶಿಸಿದ ವ್ಯಕ್ತಿಗಳನ್ನು ಪ್ರತ್ಯೇಕವಾಗಿ ಪಾಲುದಾರರು ಮತ್ತು ಒಟ್ಟಾರೆಯಾಗಿ ಸಂಸ್ಥೆ ಎಂದು ಕರೆಯಲಾಗುತ್ತದೆ ಮತ್ತು ಅವರ ವ್ಯವಹಾರವನ್ನು ಸಂಸ್ಥೆಯ ಹೆಸರು ಎಂದು ಕರೆಯಲಾಗುತ್ತದೆ. ಪಾಲುದಾರಿಕೆ ನಿಯಮಗಳು ಮತ್ತು ಷರತ್ತುಗಳನ್ನು ಬರೆಯಲಾದ ಒಪ್ಪಂದವನ್ನು ಪಾಲುದಾರಿಕೆ ಪತ್ರ ಎಂದು ಕರೆಯಲಾಗುತ್ತದೆ. ಕಂಪನಿ ಮತ್ತು ಪಾಲುದಾರಿಕೆ ಸಂಸ್ಥೆಯ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ಕೆಲವು ಅಂಶಗಳ ಆಧಾರದ ಮೇಲೆ ತಿಳಿಯಬಹುದಾಗಿದೆ. ಅವುಗಳೆಂದರೆ, ಮೊದಲನೇ ವ್ಯತ್ಯಾಸ, ಕಂಪನಿಯನ್ನು ಭಾರತೀಯ ಕಂಪನಿಗಳ ಕಾಯಿದೆ 2013 ಪ್ರಕಾರ ಅನ್ವಯಿಸಲಾಗುತ್ತದೆ. ಪಾಲುದಾರಿಕೆ ಸಂಸ್ಥೆಯನ್ನು ಭಾರತೀಯ ಪಾಲುದಾರಿಕೆ ಕಾಯಿದೆ 1932 ಪ್ರಕಾರ ಅನ್ವಯಿಸಲಾಗುತ್ತದೆ. ಎರಡನೇ ವ್ಯತ್ಯಾಸದ ಅಂಶ, ಕಂಪನಿಗೆ ಸಂಬಂಧಿಸಿದ ಬಂಡವಾಳದ ಅವಶ್ಯಕತೆ ಪ್ರೈವೇಟ್ ಲಿಮಿಟೆಡ್ಗೆ ಕನಿಷ್ಠ 1 ಲಕ್ಷ ಮತ್ತು ಸಾರ್ವಜನಿಕ ಕಂಪನಿಯ ಸಂದರ್ಭದಲ್ಲಿ 5 ಲಕ್ಷ. ಪಾಲುದಾರಿಕಾ ಸಂಸ್ಥೆಗೆ ಸಂಬಂಧಿಸಿದಂತೆ ಬಂಡವಾಳದ ಅವಶ್ಯಕತೆ ಅಂತಹ ಮೊತ್ತದ ಅಗತ್ಯವಿಲ್ಲ. ಮೂರನೇ ವ್ಯತ್ಯಾಸದ ಅಂಶ, ಕಂಪನಿಯು ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಒದಗಿಸುವ ಸಾಮಾನ್ಯ ಉದ್ದೇಶವನ್ನು ಹೊಂದಿರುವ ವ್ಯಕ್ತಿಗಳ ಸಂಘವಾಗಿರುವುದೇ ಕಂಪನಿಯಾಗಿದೆ. ಪಾಲುದಾರಿಕೆ ಸಂಸ್ಥೆಯು ವ್ಯವಹಾರವನ್ನು ನಡೆಸಲು ಮತ್ತು ಲಾಭ ಮತ್ತು ನಷ್ಟವನ್ನು ಪರಸ್ಪರ ಹಂಚಿಕೊಳ್ಳಲು 2 ಅಥವಾ ಹೆಚ್ಚಿನ ವ್ಯಕ್ತಿಗಳ ನಡುವಿನ ಪರಸ್ಪರ ಒಪ್ಪಂದವಾಗಿದೆ. ನಾಲ್ಕನೇ ವ್ಯತ್ಯಾಸದ ಅಂಶ, ಕಂಪನಿಯಲ್ಲಿ ಇರುವಂತಹ ಷೇರುಗಳ ವರ್ಗಾವಣೆ ಮಾಡಬಹುದು. ಪಾಲುದಾರಿಕಾ ಸಂಸ್ಥೆಯಲ್ಲಿ ಇರುವಂತಹ ಷೇರುಗಳ ವರ್ಗಾವಣೆ ಮಾಡುವ ಮೊದಲು ಎಲ್ಲ ಪಾಲುದಾರರಿಂದ ಸಮ್ಮತಿ ಅಗತ್ಯವಿದೆ. ಐದನೇ ವ್ಯತ್ಯಾಸದ ಅಂಶ, ಕಂಪನಿಯನ್ನು ಕಾನೂನು ಘಟಕವೆಂದು ಪರಿಗಣಿಸಲಾಗುತ್ತದೆ. ಪಾಲುದಾರಿಕಾ ಸಂಸ್ಥೆಯನ್ನು ಕಾನೂನು ಘಟಕವೆಂದು ಪರಿಗಣಿಸಲಾಗಿಲ್ಲ. ಆರನೇ ವ್ಯತ್ಯಾಸದ ಅಂಶ, ಕಂಪನಿಗೆ ಸಂಬಂಧಿಸಿದಂತೆ ಪ್ರತಿ ವರ್ಷ ಕಡ್ಡಾಯ ಆಡಿಟ್ ಅಥವಾ ಲೆಕ್ಕ ಪರಿಶೋಧನೆಯ ಅಗತ್ಯವಿದೆ. ಪಾಲುದಾರಿಕಾ ಸಂಸ್ಥೆಗೆ ಸಂಬಂಧಿಸಿದಂತೆ ಯಾವುದೇ ಆಡಿಟ್ ಅಥವಾ ಲೆಕ್ಕ ಪರಿಶೋಧನೆಯ ಅಗತ್ಯವಿಲ್ಲ. ಏಳನೇ ವ್ಯತ್ಯಾಸದ ಅಂಶ, ಕಂಪನಿಯಲ್ಲಿನ ಪ್ರೈವೇಟ್ ಅಥವಾ ಖಾಸಗಿ ಲಿಮಿಟೆಡ್ಗೆ ಗರಿಷ್ಠ 200 ಸದಸ್ಯರು, ಸಾರ್ವಜನಿಕ ಅಥವಾ ಪಬ್ಲಿಕ್ ಲಿಮಿಟೆಡ್ಗೆ ಅನಿಯಮಿತ
ಸದಸ್ಯರು ವ್ಯಕ್ತಿಗಳನ್ನು ಅನುಮತಿಸಲಾಗಿದೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಗರಿಷ್ಠ ಸಂಖ್ಯೆಯ 100 ಸದಸ್ಯರ ವ್ಯಕ್ತಿಗಳನ್ನು ಅನುಮತಿಸಲಾಗಿದೆ. 8ನೇ ವ್ಯತ್ಯಾಸದ ಅಂಶ ಕಂಪನಿ. ಕಂಪನಿಯಲ್ಲಿ ಅಗತ್ಯ ಇರುವ ಕನಿಷ್ಠ ಸದಸ್ಯರ ಸಂಖ್ಯೆ 7 ಪಬ್ಲಿಕ್ ಅಥವಾ ಸಾರ್ವಜನಿಕ ಲಿಮಿಟೆಡ್ಗೆ, 2 ಸದಸ್ಯರು ಪ್ರೈವೇಟ್ ಅಥವಾ ಖಾಸಗಿ ಲಿಮಿಟೆಡ್ಗೆ ಇರಬೇಕಾಗುತ್ತದೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಅಗತ್ಯವಿರುವ ಕನಿಷ್ಠ ಸದಸ್ಯರ ಸಂಖ್ಯೆ ಪಾಲುದಾರಿಕಾ ಸಂಸ್ಥೆಗೆ 2 ಸದಸ್ಯರು ಇರಬೇಕಾಗುತ್ತದೆ. 9ನೆಯ ವ್ಯತ್ಯಾಸದ ಅಂಶ ಕಂಪನಿ. ಕಂಪನಿಯ ಸದಸ್ಯರನ್ನು ಷೇರುದಾರ ಎಂದು ಕರೆಯುತ್ತಾರೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯ ಸದಸ್ಯರನ್ನು ಪಾಲುದಾರ ಎಂದು ಕರೆಯಲಾಗುತ್ತದೆ. 10ನೇ ವ್ಯತ್ಯಾಸದ ಅಂಶ ಕಂಪನಿ. ಕಂಪನಿಯಲ್ಲಿ ಷೇರುದಾರರು ಅಥವಾ ಸದಸ್ಯರ ಸೀಮಿತ ಹೊಣೆಗಾರಿಕೆ ಆಗಿದೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಪಾಲುದಾರರ ಅನಿಯಮಿತ ಹೊಣೆಗಾರಿಕೆ ಆಗಿದೆ. 11ನೇ ವ್ಯತ್ಯಾಸದ ಅಂಶ ಕಂಪನಿಯಲ್ಲಿನ ಷೇರುದಾರರ ಮಾಲೀಕತ್ವ ವರ್ಗಾವಣೆಗೆ ಸಂಬಂಧಿಸಿದಂತೆ ಷೇರುಗಳನ್ನು ಸುಲಭವಾಗಿ ವರ್ಗಾಯಿಸಬಹುದು. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕೆ ಸಂಸ್ಥೆಯ ಪಾಲುದಾರರ ಮಾಲೀಕತ್ವ ವರ್ಗಾವಣೆಗೆ ಸಂಬಂಧಿಸಿದಂತೆ ಪಾಲುದಾರಿಕೆಯ ಆಸಕ್ತಿ ವರ್ಗಾವಣೆಯನ್ನು ನಿರ್ಬಂಧಿಸಬಹುದು. 12ನೆಯ ವ್ಯತ್ಯಾಸದ ಅಂಶ ಕಂಪನಿಯಲ್ಲಿ ನಿರ್ವಹಣೆಗೆ ಸಂಬಂಧಿಸಿದಂತೆ ನಿರ್ದೇಶಕರು ಮತ್ತು ಅಧಿಕಾರಿಗಳು ನಿರ್ವಹಿಸುತ್ತಾರೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯಲ್ಲಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಪಾಲುದಾರರು ಅಥವಾ ಗೊತ್ತುಪಡಿಸಿದ ವ್ಯವಸ್ಥಾಪಕ ಪಾಲುದಾರರನ್ನು ನಿರ್ವಹಿಸುತ್ತಾರೆ. 13ನೇ ವ್ಯತ್ಯಾಸದ ಅಂಶ ಕಂಪನಿಗಳಿಗೆ ಹೆಚ್ಚು ವ್ಯಾಪಕವಾದ ನಿಯಂತ್ರಕ ಅವಶ್ಯಕತೆಗಳನ್ನು ನೋಡಬಹುದಾಗಿದೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಕಡಿಮೆ ವ್ಯಾಪಕವಾದ ನಿಯಂತ್ರಕ ಅವಶ್ಯಕತೆಗಳನ್ನು ನೋಡಬಹುದಾಗಿದೆ. 14ನೇ ವ್ಯತ್ಯಾಸದ ಅಂಶ ಕಂಪನಿ. ಕಂಪನಿಯ ಹೆಸರಿನಲ್ಲಿ ಲಿಮಿಟೆಡ್ ಅಥವಾ ಪ್ರೈವೇಟ್ ಲಿಮಿಟೆಡ್ ಅನ್ನು ಒಳಗೊಂಡಿದೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕೆಯ ಸಂಸ್ಥೆಯ ಹೆಸರಿನಲ್ಲಿ ಪಾಲುದಾರರ ಹೆಸರುಗಳನ್ನು ಸಾಮಾನ್ಯವಾಗಿ ಸಂಸ್ಥೆಯ ಹೆಸರಿನಲ್ಲಿ ಸೇರಿಸಲಾಗುತ್ತದೆ. 15ನೆಯ ವ್ಯತ್ಯಾಸದ ಅಂಶ ಕಂಪನಿ. ಕಂಪನಿಯ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತೆ ಷೇರುದಾರರ ಮರಣವನ್ನು ಮೀರಿದ ನಿರಂತರತೆ. ಪಾಲುದಾರಿಕೆಯ ಸಂಸ್ಥೆ ಪಾಲುದಾರರ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದಂತೆ ಪಾಲುದಾರನ ಸಾವಿನ ಮೇಲೆ ವಿಸರ್ಜನೆ ಅಥವಾ ಪುನರ್ರಚನೆ. 16ನೇ ವ್ಯತ್ಯಾಸದ ಅಂಶ ಕಂಪನಿ. ಕಂಪನಿಯಲ್ಲಿ ಲಾಭದ ಹಂಚಿಕೆಗೆ ಸಂಬಂಧಿಸಿದಂತೆ ಷೇರುದಾರರ ನಡುವೆ ಲಾಭಾಂಶವನ್ನು ವಿತರಿಸಲಾಗಿದೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಲಾಭದ ಹಂಚಿಕೆಗೆ ಸಂಬಂಧಿಸಿದಂತೆ ಒಪ್ಪಂದದ ಆಧಾರದ ಮೇಲೆ ಪಾಲುದಾರರ ನಡುವೆ ಹಂಚಿಕೆಯಾದ ಲಾಭಗಳಾಗಿವೆ. 17ನೇ ವ್ಯತ್ಯಾಸದ ಅಂಶ ಕಂಪನಿಯಲ್ಲಿ ಮಾಲೀಕತ್ವವನ್ನು ಕೆಲವು ಷೇರುದಾರರಲ್ಲಿ ಕೇಂದ್ರೀಕರಿಸಬಹುದು. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯಲ್ಲಿ ಪಾಲುದಾರರಲ್ಲಿ ಮಾಲೀಕತ್ವವನ್ನು ಸಾಮಾನ್ಯವಾಗಿ ವಿತರಿಸಲಾಗುತ್ತದೆ. 18ನೆಯ ವ್ಯತ್ಯಾಸದ ಅಂಶ ಕಂಪನಿಯಲ್ಲಿ ತೆರಿಗೆ ಸಂಬಂಧಿಸಿದಂತೆ ಕಾರ್ಪೊರೇಟ್ ತೆರಿಗೆ ದರಗಳು ಅನ್ವಯಿಸುತ್ತವೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕೆಯಲ್ಲಿನ ಸಂಸ್ಥೆಯಲ್ಲಿ ತೆರಿಗೆ ಸಂಬಂಧಿಸಿದಂತೆ ಪಾಲುದಾರರು ತಮ್ಮ ಆದಾಯದ ಪಾಲಿನ ಮೇಲೆ ಪ್ರತ್ಯೇಕವಾಗಿ ತೆರಿಗೆ ವಿಧಿಸುತ್ತಾರೆ. 19ನೆಯ ವ್ಯತ್ಯಾಸದ ಅಂಶ ಕಂಪನಿ. ಕಂಪನಿಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿರ್ದೇಶಕರ ಮಂಡಳಿಯು ಪ್ರಮುಖ ನಿರ್ಧಾರಗಳನ್ನು ಅಥವಾ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತದೆ. ಪಾಲುದಾರಿಕಾ ಸಂಸ್ಥೆ ಪಾಲುದಾರಿಕಾ ಸಂಸ್ಥೆಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪಾಲುದಾರರಿಂದ ಸಾಮೂಹಿಕವಾಗಿ ಮಾಡಿದ ನಿರ್ಧಾರಗಳು ಅಥವಾ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. 20ನೆಯ ವ್ಯತ್ಯಾಸದ ಅಂಶ ಕಂಪನಿ. ಕಂಪನಿಯು ಹೆಚ್ಚಿನ ಸಾಲದ ಸಾಮರ್ಥ್ಯ ಹೊಂದಿರುತ್ತದೆ.
ಪಾಲುದಾರಿಕಾ ಸಂಸ್ಥೆ. ಪಾಲುದಾರಿಕಾ ಸಂಸ್ಥೆಯು ಸೀಮಿತ ಸಾಲ ಸಾಮರ್ಥ್ಯವನ್ನು ಹೊಂದಿರುತ್ತದೆ. 21ನೆಯ ವ್ಯತ್ಯಾಸದ ಅಂಶ, ಕಂಪನಿಯಲ್ಲಿನ ನಷ್ಟ ಅಥವಾ ಹಾನಿ ಷೇರುದಾರರ ನಡುವೆ ಹಂಚಿಕೊಳ್ಳಲಾಗಿದೆ. ಪಾಲುದಾರಿಕಾ ಸಂಸ್ಥೆ. ಪಾಲುದಾರಿಕಾ ಸಂಸ್ಥೆಯಲ್ಲಿನ ನಷ್ಟ ಅಥವಾ ಹಾನಿ ಪಾಲುದಾರರ ನಡುವೆ ಹಂಚಿಕೊಳ್ಳಲಾಗಿದೆ. 22ನೆಯ ವ್ಯತ್ಯಾಸದ ಅಂಶ, ಕಂಪನಿ. ಕಂಪನಿಗೆ ಸಂಬಂಧಿಸಿದಂತೆ ಷೇರುದಾರರು ಷೇರುಗಳ ಮೂಲಕ ಬಂಡವಾಳವನ್ನು ಕೊಡುಗೆ ನೀಡುತ್ತಾರೆ. ಪಾಲುದಾರಿಕಾ ಸಂಸ್ಥೆ. ಪಾಲುದಾರಿಕೆ ಸಂಸ್ಥೆಗೆ ಸಂಬಂಧಿಸಿದಂತೆ ಪಾಲುದಾರರು ಒಪ್ಪಂದದ ಪ್ರಕಾರ ಬಂಡವಾಳವನ್ನು ಕೊಡುಗೆ ನೀಡುತ್ತಾರೆ. 23ನೆಯ ವ್ಯತ್ಯಾಸದ ಅಂಶ, ಕಂಪನಿಯ ವಿವಾದಗಳನ್ನು ಕಂಪನಿ ಕಾನೂನು ಮತ್ತು ಷೇರುದಾರರ ಒಪ್ಪಂದಗಳ ಪ್ರಕಾರ ಪರಿಹರಿಸಲಾಗಿದೆ. ಪಾಲುದಾರಿಕೆ ಸಂಸ್ಥೆ. ಪಾಲುದಾರಿಕಾ ಸಂಸ್ಥೆಯ ವಿವಾದಗಳನ್ನು ಪಾಲುದಾರಿಕೆ ಒಪ್ಪಂದದ ಆಧಾರದ ಮೇಲೆ ಪರಿಹರಿಸಲಾಗುತ್ತದೆ. 24ನೆಯ ವ್ಯತ್ಯಾಸದ ಅಂಶವೆಂದರೆ ಕಂಪನಿ. ಕಂಪನಿಯ ಷೇರುದಾರರು ನಿರ್ಗಮಿಸಲು ಷೇರುಗಳನ್ನು ಮಾರಾಟ ಮಾಡಬಹುದು. ಪಾಲುದಾರಿಕಾ ಸಂಸ್ಥೆ. ಪಾಲುದಾರಿಕೆ ಸಂಸ್ಥೆಯ ಪಾಲುದಾರರು ನಿರ್ಗಮಿಸುವ ಪಾಲುದಾರರ ಆಸಕ್ತಿಯನ್ನು ವರ್ಗಾಯಿಸಲಾಗಿದೆ ಅಥವಾ ವಿಸರ್ಜಿಸುವಿಕೆ. 25ನೆಯ ವ್ಯತ್ಯಾಸದ ಅಂಶ, ಕಂಪನಿಯ ನೋಂದಣಿ ಕಡ್ಡಾಯವಾಗಿದೆ. ಪಾಲುದಾರಿಕಾ ಸಂಸ್ಥೆ. ಪಾಲುದಾರಿಕಾ ಸಂಸ್ಥೆಯ ನೋಂದಣಿ ಅಗತ್ಯವಿಲ್ಲ.